ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಡಾಟಿ ದಿ ಡೇರಿಂಗ್ ಡೈನೋಸಾರ್. ಹಚ್ಚ ಹಸಿರಿನ ಕಣಿವೆಯಲ್ಲಿ ಡಾಟಿ ಎಂಬ ಪುಟ್ಟ ಡೈನೋಸಾರ್ ವಾಸಿಸುತ್ತಿತ್ತು. ಇತರ ಡೈನೋಸಾರ್ಗಳಿಗಿಂತ ಭಿನ್ನವಾಗಿ ಜೋರಾಗಿ ಗರ್ಜಿಸುವ ಮತ್ತು ಸುತ್ತಲೂ ಹೆಜ್ಜೆ ಹಾಕುವ ಡಾಟಿ ದೊಡ್ಡ ಹೃದಯದ ಪುಟ್ಟ ಡೈನೋಸಾರ್. ಅವಳು ಅನ್ವೇಷಿಸಲು ಮತ್ತು ಸ್ನೇಹಿತರನ್ನು ಮಾಡಲು ಇಷ್ಟಪಟ್ಟಳು. ಆದರೆ ಅವಳು ಭಯಪಡುವ ಒಂದು ವಿಷಯವಿತ್ತು: ಕಣಿವೆಯ ಅಂಚಿನಲ್ಲಿರುವ ಕಪ್ಪು ಮತ್ತು ನಿಗೂಢ ಗುಹೆ. ಒಂದು ಪ್ರಕಾಶಮಾನವಾದ ಮುಂಜಾನೆ, ಸೂರ್ಯನು ಬೆಚ್ಚಗಿನ ವರ್ಣಗಳಿಂದ ಆಕಾಶವನ್ನು ಚಿತ್ರಿಸಿದಾಗ ಡಾಟಿ ತನ್ನ ಧೈರ್ಯವನ್ನು ಸಂಗ್ರಹಿಸಿದಳು. ತನ್ನ ಭಯವನ್ನು ಎದುರಿಸಲು ಮತ್ತು ತನ್ನನ್ನು ಇಷ್ಟು ದಿನ ಕುತೂಹಲ ಕೆರಳಿಸಿರುವ ಗುಹೆಯನ್ನು ಅನ್ವೇಷಿಸಲು ಇದು ಸಮಯ ಎಂದು ಅವಳು ನಿರ್ಧರಿಸಿದಳು. ಪ್ರತಿ ಹೆಜ್ಜೆಯೊಂದಿಗೆ ಅವಳ ಹೃದಯ ಬಡಿತವಾಯಿತು, ಆದರೆ ನಿರ್ಣಯವು ಅವಳ ಸಣ್ಣ ಕಾಲುಗಳಿಗೆ ಉತ್ತೇಜನ ನೀಡಿತು. ಡಾಟಿ ಗುಹೆಯನ್ನು ಪ್ರವೇಶಿಸಿದಾಗ ಅವಳು ಊಹಿಸಿದಷ್ಟು ಭಯಾನಕವಲ್ಲ ಎಂದು ಅವಳು ಕಂಡುಕೊಂಡಳು. ವಾಸ್ತವವಾಗಿ ಇದು ಹೊಳೆಯುವ ಹರಳುಗಳಿಂದ ಮಿಂಚಿತು, ಗುಹೆಯ ಗೋಡೆಗಳನ್ನು ಬೆಳಗಿಸುವ ಸೌಮ್ಯವಾದ ಬೆಳಕನ್ನು ಬಿತ್ತರಿಸಿತು. ಡಾಟಿಯ ಕಣ್ಣುಗಳು ವಿಸ್ಮಯದಿಂದ ಅರಳಿದವು. ಗುಹೆಯೊಳಗೆ ಆಳವಾಗಿ ಡಾಟಿ ಅನಿರೀಕ್ಷಿತವಾದದ್ದನ್ನು ಕಂಡುಕೊಂಡಳು. ಸ್ವಲ್ಪ ಕಳೆದು ಹೋದ ಜೀವಿ ಇದು. ಸ್ಪಾರ್ಕ್ ಹೆಸರಿನ ಸಣ್ಣ, ಸ್ನೇಹಪರ ಮಿಂಚುಹುಳು. ಸ್ಪಾರ್ಕ್ ತನ್ನ ದಾರಿಯನ್ನು ಕಳೆದುಕೊಂಡಿತು ಮತ್ತು ಭಯಭೀತರಾಗಿದ್ದರು. ಡಾಟಿ ಹೃದಯವಂತ ಡೈನೋಸಾರ್ ಆಗಿದ್ದು ಸಹಾಯ ಹಸ್ತವನ್ನು ನೀಡಿದರು, ಅಥವಾ ಬದಲಿಗೆ ಸಹಾಯ ಮಾಡುವ ಪಂಜ. ಒಟ್ಟಿಗೆ ಡಾಟಿ ಮತ್ತು ಸ್ಪಾರ್ಕ್ ಗುಹೆಯ ಮೂಲಕ ಸಾಹಸ ಮಾಡಿದರು. ಗುಪ್ತ ಕೋಣೆಗಳು ಮತ್ತು ಹೊಳೆಯುವ ರತ್ನಗಳನ್ನು ಕಂಡುಹಿಡಿದರು. ದಾರಿಯುದ್ದಕ್ಕೂ ಅವರು ಸ್ನೇಹಪರ ಬಾವಲಿಗಳು ಮತ್ತು ಗುಹೆಯ ಮ್ಯಾಜಿಕ್ನ ಕಥೆಗಳನ್ನು ಹಂಚಿಕೊಂಡ ಬುದ್ಧಿವಂತ ಹಳೆಯ ಆಮೆಯನ್ನು ಎದುರಿಸಿದರು. ಅವರು ಗುಹೆಯ ತುದಿಯನ್ನು ತಲುಪಿದಾಗ ಡಾಟಿ ಮತ್ತು ಸ್ಪಾರ್ಕ್ ಹಗಲು ಬೆಳಕಿಗೆ ಬಂದರು. ಅವರ ಹೃದಯಗಳು ಹೊಸ ಧೈರ್ಯ ಮತ್ತು ಸ್ನೇಹದಿಂದ ತುಂಬಿದವು. ಡಾಟಿಯ ಸುರಕ್ಷತೆಯ ಬಗ್ಗೆ ಚಿಂತಿಸುತ್ತಿದ್ದ ಇತರ ಡೈನೋಸಾರ್ಗಳಿಂದ ಕಣಿವೆಯು ಅವರನ್ನು ಹರ್ಷೋದ್ಗಾರಗಳೊಂದಿಗೆ ಸ್ವಾಗತಿಸಿತು. ಆ ದಿನದಿಂದ ಡಾಟಿ ಡೈನೋಸಾರ್ಗಳ ನಡುವೆ ಹೀರೋ ಆದರು. ಕೆಲವೊಮ್ಮೆ ನಾವು ಹೆಚ್ಚು ಭಯಪಡುವ ವಿಷಯಗಳು ದೊಡ್ಡ ಆಶ್ಚರ್ಯಗಳು ಮತ್ತು ಸಂಪತ್ತನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಎಂದು ಅವರು ಅವರಿಗೆ ಕಲಿಸಿದರು. ಕಣಿವೆಯು ಡೈನೋಸಾರ್ಗಳಿಗೆ ಕೇವಲ ನೆಲೆಯಾಗಿರಲಿಲ್ಲ, ಅದು ಸ್ನೇಹ ಮತ್ತು ಶೌರ್ಯ ಪ್ರವರ್ಧಮಾನಕ್ಕೆ ಬಂದ ಸ್ಥಳವಾಗಿತ್ತು. ಆದ್ದರಿಂದ ಡಾಟಿ ತನ್ನ ಸಾಹಸಗಳನ್ನು ಮುಂದುವರೆಸಿದರು. ನಮ್ಮಲ್ಲಿ ಚಿಕ್ಕವರು ಸಹ ಧೈರ್ಯಶಾಲಿಯಾಗಬಹುದು ಮತ್ತು ದಯೆಯು ಕತ್ತಲೆಯಾದ ಗುಹೆಗಳನ್ನು ಸಹ ಬೆಳಗಿಸುತ್ತದೆ ಎಂದು ಸಾಬೀತುಪಡಿಸಿದರು.